ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರ್ಮಿತಾ ಗೌಡ ಅಲಿಯಾಸ್ ಭಾನುಮತಿ ಗೀತಾ ಧಾರಾವಾಹಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಇನ್ನೂ ಒಂದಷ್ಟು ನಿಮಿಷ ಲೈವ್ FB ಲೈವಲ್ಲಿ ಇರ್ತೀನಿ. ಸೊ ನಿಮಗೆ ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂತಿದ್ದಲ್ಲಿ ದಯವಿಟ್ಟು ಕೇಳಬಹುದು. ಇವತ್ತು ಭಾನುವಾರ. ಸೊ ಭಾನುವಾರದ ದಿನ ನಮ್ಮ ಗೀತಾ ಮಹಾ ಸಂಚಿಕೆ 8 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಸೊ ನೀವು ಯಾರೂ ಮಿಸ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಸಹ ಒಂದು ರಿಮೈಂಡರ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ನಮ್ಮ ಗೀತಾ ಮಹಾ ಸಂಚಿಕೆ 8 ಗಂಟೆಗೆ ನೋಡಿ. ಹಾಗೆ ಎಲ್ಲರೂ ಸಹ ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ ಅಂತಲೂ ಭಾವಿಸ್ತಾ ಕಲರ್ಸ್ ಕನ್ನಡ ವಾಹಿನಿಯಿಂದ ಹಾಗೂ ನಮ್ಮ ಗೀತಾ ತಂಡದಿಂದ ನಿಮ್ಮೆಲ್ರಿಗೂ ಸಹ ಬೆಸ್ಟ್ ವಿಶಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಲೈವ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅರ್ಬಾಜ್, ಹಾಯ್ ರಮೇಶ್, ಹಾಯ್ ರೂಪಾ, ಹಾಯ್ ರವಿ ಅವರೇ. ಸೊ ನಿಮ್ಗೇನೇ ಪ್ರಶ್ನೆ ಕೇಳಬೇಕು ಅಂತಿದ್ದಲ್ಲಿ ದಯವಿಟ್ಟು ಕೇಳಿ. ಸೊ ನಾನು ನಿಮ್ಮ ಜೊತೆ ಒಂದಷ್ಟು ನಿಮಿಷ ಲೈವ್ ಇಂಟ್ರಾಕ್ಷನಲ್ಲಿ ಇರ್ತೀನಿ. ಸೊ ಆನ್ಸರ್ ಮಾಡ್ತೀನಿ. ಹಾಯ್ ಸಫೀಕ್, ಹಲೋ. ವಿಜಯ್ ಲಕ್ಷ್ಮಿ ಶ್ರೇಯಸ್, ಹಾಯ್. ಅರ್ಪಿತಾ ಅವರೇ ಹಾಯ್. ರೀಜಾ, ಐ ಲೈಕ್ ಯುವರ್ ಆ್ಯಕ್ಟಿಂಗ್. ತುಂಬ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಲೋ ಎವ್ರಿ ಒನ್. ದೀಪಾ ಶಂಕರ್, ಹಲೋ ಮ್ಯಾಮ್, ಯು ಆರ್ ಆ್ಯಕ್ಟಿಂಗ್ ಸೂಪರ್ ವಿಲನ್. ಓಕೆ, ಸೊ ಎಲ್ಲರೂ ಸಹ ನನ್ನ ವಿಲನ್ ಪಾತ್ರದಲ್ಲಿ ಬಹಳ ಎಕ್ಸೆಪ್ಟ್ ಮಾಡಿಕೊಂಡು ನನ್ನ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸ್ಟೇ ಸೇಫ್, ಟೇಕ್ ಕೇರ್. ಶಶಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಎಲ್ರಿಗೂ ಸಹ ಈಗ ಅವೇರ್ನೆಸ್ ಇರೋದ್ರಿಂದ ಎಲ್ಲರೂ ಸಹ ಅದನ್ನ ಹುಷಾರಾಗಿ ಪಾಲಿಸ್ತಾ ಗೌರ್ಮೆಂಟ್ ರೂಲ್ಸ್ನ ತುಂಬ ಚೆನ್ನಾಗಿ ಸೇಫಾಗೇ ಇದ್ದೀವಿ. ನೀವು ಸಹ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಐ ಆಮ್ ವಾಚಿಂಗ್ ಗೀತಾ ಮಹಾ ಸಂಚಿಕೆ. ಚಂದನಾ, ವೆರಿ ನೈಸ್, ಥ್ಯಾಂಕ್ ಯು. ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನರಸಿಂಹ ಅವರೇ. ಹಾಯ್ ಭಾನುಮತಿ, ಹಲೋ. ಯಾವಾಗ ಬರ್ತಾಳೆ ಮೇಡಮ್ ಗೀತಾ? ನಿಮ್ಮ ಮನೆಗೆ ಯಾವಾಗ ಬರ್ತಾರೆ ಅಥವಾ ಇಲ್ಲ? ಸೊ ಇದು ಸ್ಟೋರಿಲಿ ಒಳ್ಳೆ ಟ್ವಿಸ್ಟ್ ಇದೆ. ದಯವಿಟ್ಟು ಮಿಸ್ ಮಾಡದೆ ನಮ್ಮ ಮಹಾಸಂಚಿಕೆ ಅಟ್ ದ ಸೇಮ್ ಟೈಮ್ 8 ಗಂಟೆಗೆ ಪ್ರಸಾರ ಆಗ್ತಿರುವಂತಹ ನಮ್ಮ ಸೀರಿಯಲ್ನ ನೋಡಿ. ನೀವು ಖಂಡಿತ ತುಂಬಾ ಟ್ವಿಸ್ಟ್ಸ್ ಇದೆ, ಹಾಗೆ ಯು ವಿಲ್ ಎಂಜಾಯ್ ಅಂತ ಎಂಜಾಯ್ ಮಾಡ್ತೀರಿ. ಯು ಆರ್ ಆ್ಯಕ್ಟಿಂಗ್ ಇಸ್ ಅಮೇಝಿಂಗ್. ಥ್ಯಾಂಕ್ ಯು ಸಂತೋಷ್, ಯು ಆರ್ ಲುಕಿಂಗ್ ಗಾರ್ಜಿಯಸ್. ರಾಜಸ್ಮಿತಾ, ಥ್ಯಾಂಕ್ ಯು. ಹೌ ಆರ್ ಯು? ದಿಸ್ ಇಸ್ ಸೋ ಕ್ಯೂಟ್. ರಾಣಿ ಅವರೇ, ಐ ಆಮ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ತುಂಬ ಯಂಗ್ ಆಗಿದ್ದೀರಾ ಮ್ಯಾಮ್. ಅಮೃತ ಅವರು, ಥ್ಯಾಂಕ್ ಯು. ನಾನು ಯಂಗ್ ಆಗಿದ್ದೀನಿ. ಐ ಆಮ್ ಯಂಗ್ ಆಸ್ ವೆಲ್. ಹಾಯ್, ನೈಸ್ ಸಾರಿ ಯು ವೇರ್ ಇನ್ ಸೀರಿಯಲ್. ಇದೊಂದು ವಿಷಯ. ವಿದ್ಯಾ ಅವರೇ, ಥ್ಯಾಂಕ್ ಯು. ಬಹಳಷ್ಟು ಜನ ನನ್ನ ಕಾಸ್ಟ್ಯೂಮ್ ಬಗ್ಗೆ ತುಂಬ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಕೊಡ್ತೀರಾ. ಸೊ ಇಟ್ಸ್ ಅ ಮೋಟಿವೇಶನ್ ನನಗೂ ಸಹ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದಾಗ ನನಗೂ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಬ್ಯೂಟಿಫುಲ್. ಯು ಆ್ಯಂಡ್ ಗೀತಾ ಲುಕ್ ಅಲೈಕ್. ಓ ಹೌದಾ? ಹೇಮಾ ಅವರು, ಓಕೆ, ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಹೌ ಆರ್ ಯು? ಯು ಆ್ಯಕ್ಟಿಂಗ್ ಇಸ್ ಸೂಪರ್ ಆ್ಯಂಡ್ ಸ್ಟೇ ಸೇಫ್. ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಖಂಡಿತ. ವಿ ಆಲ್ ಆರ್ ಸೇಫ್. ಹಾಯ್ ಮೇಡಮ್, ಸೂಪರ್ ಆ್ಯಕ್ಟಿಂಗ್, ವಿಲನ್, ಬೆಸ್ಟ್ ಆ್ಯಕ್ಟರ್. ವಾವ್, ಎಷ್ಟೊಂದು ಪ್ರೀತಿ. ಎಲ್ಲರೂ ನನ್ನ ಈ ಲೈವಲ್ಲಿ ಬಹಳ ಬ್ಲಷ್ ಮಾಡಿಸ್ತಾ ಇದ್ದೀರಾ. ಓ ಮ್ಯಾಮ್, ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್ ಅಕ್ಕ. ಓಕೆ, ಯುವರ್ ಫುಲ್ ನೇಮ್ ಮೇಡಮ್? ಮೋಹನ್ ಅವರೇ, ನನ್ನ ಫುಲ್ ನೇಮ್ ಶರ್ಮಿತಾ ಗೌಡ. ವಿಲನ್ ಪಾತ್ರ ತುಂಬ ಖುಷಿ ಕೊಡುತ್ತೆ. ನೈಸ್. ಆ ಪಾತ್ರಕ್ಕೊಂದು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಕಮೆಂಟ್ಸಿಂದ ನನಗೆ ಗೊತ್ತಾಗ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಲವ್ ಯು ಮೇಡಮ್. ಓಕೆ, ದಟ್ಸ್ ನೈಸ್. ಅರುಣಾ, ಥ್ಯಾಂಕ್ ಯು. ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ಸೀರಿಯಲ್ ಮೇಡಮ್. ತುಂಬ ಥ್ಯಾಂಕ್ಸ್. ಜ್ಯೋತಿಕಾ ಅವರೇ, ಯು ಲುಕ್ ಸೋ ಯಂಗ್ ಮೇಡಮ್. ಓಕೆ, ಯಂಗ್ ಲುಕ್ ಬ್ಯೂಟಿಫುಲ್, ನೈಸ್. ಲುಕಿಂಗ್ ಸೋ ಕ್ಯೂಟ್, ಸೂಪರ್ ಸ್ವೀಟ್ ಆ್ಯಂಡ್ ಕ್ಯೂಟ್. ಸುಪ್ರೀತ್, ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಪ್ಲೀಸ್ ಸ್ಮೈಲ್ ಇನ್ ದ ಸೀರಿಯಲ್. ಯು ಹ್ಯಾವ್ ಅ ಸೀರಿಯಸ್ ರೋಲ್. ಹೌದು, ಸೀರಿಯಸ್ ರೋಲ್ ಇರುತ್ತೆ. ಆದರೆ ನನಗೂ ನಗಾಡೋದಕ್ಕೆ ತುಂಬಾ ಇಷ್ಟ. ಯಾಕಂದರೆ ನಾನು ನಗಾಡ್ದಾಗ ತುಂಬ ಕ್ಯೂಟಾಗಿ ಕಾಣಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಪಾತ್ರಕ್ಕೆ ತಕ್ಕ ಹಾಗೆ ಸಾಧ್ಯ ಆದಷ್ಟು ನಗೋ ಕಡೆ ನಗ್ತೀನಿ, ಇಲ್ಲ ಸೀರಿಯಸ್ ಆಗಿರಬೇಕು ಅಂದಾಗ ಸೀರಿಯಸ್ ಆಗಿರ್ತೀನಿ.
ಯುವರ್ ಆ್ಯಕ್ಟಿಂಗ್ ಇಸ್ ಗುಡ್ ಇನ್ ಆ್ಯಂಗ್ರಿ ಮೂಡ್ ಮ್ಯಾಮ್. ಅಮಿತ್ ಅವರೇ ಥ್ಯಾಂಕ್ ಯು. ಓ ದಟ್ಸ್ ನೈಸ್. ಎಷ್ಟೊಂದು ಜನ ನಮ್ಮ ಧಾರಾವಾಹಿನ ನೋಡ್ತಾ ಇದ್ದೀರಾ, ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ, ಅಷ್ಟು ಮೋಟಿವೇಶನ್ ಸಿಗುತ್ತೆ. ನಮಗೂ ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ. ಇನ್ನೂ ಬಹಳಷ್ಟು ಸ್ಟೋರಿಲಿ ಟ್ವಿಸ್ಟ್ಸ್ ಇದೆ. ಐ ಆಮ್ ವೆರಿ ಶ್ಯೂರ್ ಗೀತಾ ವ್ಯೂವರ್ಸ್ ಯು ವಿಲ್ ಲವ್. ನೀವೆಲ್ಲರೂ ಸಹ ಬಹಳ ಇಷ್ಟಪಡ್ತೀರಾ. ಮುಂದೆ ಬರ್ತಾ ಇರುವಂತಹ ಸಂಚಿಕೆಗಳು ಇನ್ನೂ ಅದ್ಭುತವಾಗಿದೆ. ಯಾಕೆಂದರೆ ಇದರಲ್ಲಿ ಇಟ್ ಇಸ್ ಫಿಲ್ಡ್ ವಿತ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಹಾಗೆ ಒಂದು ಹೋಲ್ ಟ್ವಿಸ್ಟ್ ಇದೆ. ನೀವು ಖಂಡಿತ ಇಷ್ಟಪಡ್ತೀರಾ. ಯಾಕಂದರೆ ಈಗ ಆಲ್ರೆಡಿ ನೀವು ತೋರಿಸ್ತಾ ಇರೋ ಪ್ರೀತಿ ಎಷ್ಟು ಖುಷಿ ಕೊಡ್ತಾ ಇದೆ ಅಂದರೆ ನಮಗೂ ಸಹ ಆ್ಯಕ್ಟ್ ಮಾಡೋದಕ್ಕೆ ಅದು ಒಂದು ಎನರ್ಜಿ ಬೂಸ್ಟ್ ಮಾಡ್ತಾ ಇದೆ. ಆ್ಯಕ್ಟಿಂಗ್ ಇಸ್ ಸೂಪರ್. ಸ್ಟೇ ಸೇಫ್. ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ರೇಷು. ಓಕೆ ಮ್ಯಾಮ್, ವೈಲ್ ಡೂಯಿಂಗ್ ಶೂಟಿಂಗ್ ಟೇಕ್ ಕೇರ್. ಖಂಡಿತ. ದಿಸ್ ಇಸ್ ಸೋ ಸ್ವೀಟ್. ಆ್ಯಕ್ಚುಲಿ ನೀವೆಲ್ಲರೂ ಸಹ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಇಟ್ಸ್ ಸೋ ಕೇರಿಂಗ್ ಆ್ಯಂಡ್ ಇಟ್ಸ್ ಸೋ ಸ್ವೀಟ್. ಯು ಆರ್ ಆ್ಯಕ್ಟಿಂಗ್ ಸೂಪರ್. ದಟ್ಸ್ ನೈಸ್. ಲವ್ ಯು ಮೇಡಮ್. ಚೇತನ್ ಅವರೇ ಥ್ಯಾಂಕ್ ಯು. ನಿಮ್ಮ ಆ್ಯಕ್ಟಿಂಗ್ ತುಂಬ ಸೂಪರ್ ಮೇಡಮ್. ನೀವು ಅಂದರೆ ನಮಗೆ ತುಂಬ ಇಷ್ಟ. ಸುಪ್ರೀತಾ ಅವರೇ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ ನಮ್ಮ ಮೇಲೆ. ಯುವರ್ ಡ್ರೆಸ್ಸಿಂಗ್ ಸ್ಟೈಲ್ ಸೂಪರ್ ಮೇಡಮ್. ಎಲ್ಲರೂ ಸಹ ಎಷ್ಟೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಸೋ ಕ್ಯೂಟ್. ತುಂಬಾ ಸಂತೋಷ ಆಗ್ತದೆ. ಐ ಆಮ್ ಫಾಲೋಯಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ಓಕೆ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರೇ. ಗೊತ್ತಾಯಿತು, ನಿಮ್ಮ ಮೆಸೇಜಸ್ನ ನೋಡ್ತಾ ಇರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು. ಹಾಗೆ ಇವತ್ತು ದಯವಿಟ್ಟು 8 ಗಂಟೆಗೆ ನಮ್ಮ ಗೀತಾ ಮಹಾ ಸಂಚಿಕೆ ಭಾನುವಾರ ಆಗಿದ್ರೂ ಸಹ ಪ್ರಸಾರ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ದಯವಿಟ್ಟು ನೋಡಿ. ಐ ಲೈಕ್ ಯುವರ್ ಆ್ಯಕ್ಟಿಂಗ್ ಸೋ ಮಚ್. ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಮನೋಜ್. ಥ್ಯಾಂಕ್ ಯು ಮನೋಜ್ ಅವರೇ, ತುಂಬ ಧನ್ಯವಾದ. ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್ ಮೇಡಮ್? ಸವಿತಾ ಅವರೇ, ನನ್ನ ಕ್ವಾಲಿಫಿಕೇಷನ್ ಬಂದು MSc ಬಯೋಕೆಮಿಸ್ಟ್ರಿ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಆಸ್ ವೆಲ್. ಸೊ ಆ್ಯಕ್ಟಿಂಗ್ ಔಟ್ ಆಫ್ ಪ್ಯಾಷನ್ ನಾನು ಮಾಡ್ತಾ ಇದ್ದೀನಿ. ಸೊ ಎಸ್, ಐ ಆಮ್ ಆಕ್ಯುಪೈಡ್. ದ್ಯಾಟ್ ಇಸ್ ವಾಟ್ ನನಗೆ ಅದು ಬಹಳ ಸಂತೋಷ ಕೊಡ್ತಾ ಇದೆ. ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್. ಪಲ್ಲವಿ ಅವರೇ ಥ್ಯಾಂಕ್ ಯು. ಹಾಯ್ ಭಾನುಮತಿ ಮ್ಯಾಮ್, ಐ ಲೈಕ್ ಯು ಆ್ಯಂಡ್ ಲವ್ ಯು. ಮೌನಾ ಥ್ಯಾಂಕ್ಸ್. ಯುವರ್ ಸ್ಪೀಕಿಂಗ್ ಇಸ್ ವೆರಿ ನೈಸ್. ಮಂತೇಶ್ ಅವರೇ ಧನ್ಯವಾದ. ನಾನು ಮಾತಾಡೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ಸೂಪರ್ ಮೇಡಮ್, ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲರೂ ಸಹ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಡ್ರೆಸ್ಸಿಂಗ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ವ್ಯೂವರ್ಸ್. ಅದು ಎಲ್ಲ ಏಜ್ ಗ್ರೂಪ್ ಅವರು ನೋಡ್ತಾ ಇದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಮಕ್ಕಳಿಂದ ಹಿಡಿದು ಎಲ್ಲಾದರೂ ಆಚೆ ಹೋದಾಗ ದೊಡ್ಡವರು ಏಜ್ ಆದವ್ರ ತನಕ ಎಷ್ಟು ಚೆನ್ನಾಗಿ ನಮ್ಮನ್ನು ಅಬ್ಸರ್ವ್ ಮಾಡಿ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಸ್ಪೆಷಲಿ ಮಕ್ಕಳು ಬಂದುಬಿಟ್ಟು ಎಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಭಾನುಮತಿ, ಭಾನು 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 ಅಂತ ಕೂಗ್ತಾರೆ. ತುಂಬ ಖುಷಿ ಆಗುತ್ತೆ. ಹಾಯ್ ಭಾನುಮತಿ, ಹೌ ಆರ್ ಯು? ನೆಕ್ಸ್ಟ್ ಪ್ರಾಜೆಕ್ಟ್ ಬಂದಾಗ ಖಂಡಿತ ಅಪ್ಡೇಟ್ ಮಾಡ್ತೀನಿ ಸೋಷಿಯಲ್ ನೆಟ್ವರ್ಕಲ್ಲಿ. ಯು ಲುಕ್ ಬ್ಯೂಟಿಫುಲ್ ಆ್ಯಂಡ್ ಆ್ಯಕ್ಟಿಂಗ್ ಇಸ್ ಸೂಪರ್. ಭಾಗ್ಯಶ್ರೀ ಅವರು ಥ್ಯಾಂಕ್ ಯು. ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೇತ್ರ ಅವರು, ಅಯ್ಯೋ ಎಷ್ಟೊಂದು ಜನ ಆ್ಯಕ್ಟಿಂಗ್ ಬಗ್ಗೆ. ಸೋ ನೈಸ್. ಲವ್ ಯು ಆಲ್. ತುಂಬಾ ಖುಷಿ ಆಗ್ತದೆ ನಿಮ್ಮೆಲ್ಲರ ದಟ್ ವೆರಿ ರೆಸ್ಪಾನ್ಸಿಬಲ್ ಕೇರಿಂಗ್ ಕಮೆಂಟ್ಸ್ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ. ಯುವರ್ ಡ್ರೆಸ್ಸಿಂಗ್ ಇಸ್ ನೈಸ್ ಅಂತ ಶೈಲಿ ಅವ್ರು ಹೇಳ್ತಾರೆ. ಹಾಯ್ ರೋಹಿತ್, ಐ ಲವ್ ಗೀತಾ ಸೀರಿಯಲ್ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ವಿಲ್ ವಾಚ್. ಓಕೆ, ದೇ ಆಲ್ ನಿಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ದಾರಂತೆ. ಓಕೆ, ವೆರಿ ನೈಸ್. ಹಾಗೆ ನಿಮ್ಮೆಲ್ರಿಗೂ ಸಹ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಟೈಮಲ್ಲಿ ಸಾಧ್ಯವಾದಷ್ಟು ಒಂದು ಅವೇರ್ನೆಸ್ ಇಟ್ಕೊಂಡು ಸ್ಟೇ ಸೇಫ್, ಸ್ಟೇ ಹೋಮ್ ಆ್ಯಂಡ್ ಎಂಜಾಯ್ ದ ಶೋಸ್. ದಯವಿಟ್ಟು ಸಹ ನೀವೆಲ್ಲರೂ ಸಹ ನಮ್ಮ ಶೋಗಳನ್ನ ಎಂಜಾಯ್ ಮಾಡಿ ಧಾರಾವಾಹಿಗಳನ್ನ ನೋಡ್ತಾ ಇದ್ದೀರಾ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ಕಮೆಂಟ್ಸ್ ನೋಡ್ಬಿಟ್ಟು. ಸೂಪರ್ ಮೇಕಪ್ ಇನ್ ಸೀರಿಯಲ್ ಮೇಡಮ್. ರಾಣಿ ಮಂಜೋಲ್, ಥ್ಯಾಂಕ್ಸ್ ಮಾ. ಹೌ ಯು ಆ್ಯಕ್ಟಿಂಗ್ ಸೂಪರ್, ಲುಕಿಂಗ್ ವೆರಿ ನೈಸ್. ಓಕೆ, ಬ್ಯೂಟಿಫುಲ್. ಓಕೆ, ಥ್ಯಾಂಕ್ಸ್ ಸಂಧ್ಯಾ ಅವರೇ. ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಸೋ ಕ್ಯೂಟ್ ಮೇಡಮ್. ಥ್ಯಾಂಕ್ ಯು ಮನು ಆಚಾರ್. ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದರೂ ಪ್ಲ್ಯಾನ್ ಇದೆ? ಖಂಡಿತ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್. ಯಾಕಂದರೆ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಸೊ ನನಗೆ ಪಾತ್ರ ಇಷ್ಟ ಆದಲ್ಲಿ ಖಂಡಿತ ನಾನು ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನನಗೆ ಪಾತ್ರ ಮುಖ್ಯ ಯಾವುದೇ ಪ್ರಾಜೆಕ್ಟ್ ಆದರೂ ಸಹ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಪ್ರಾಜೆಕ್ಟ್ಸ್ನ ತಗೊಳ್ತೀನಿ. ಒಳ್ಳೆ ಅವಕಾಶಗಳು ಖಂಡಿತ ಬರ್ತಾ ಇದೆ. ನಾನು ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೋಷಿಯಲ್ ನೆಟ್ವರ್ಕಲ್ಲಿ. ಫಾಲೋ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೂಪರ್ ನೆಗೆಟಿವ್ ರೋಲ್ ಗಣೇಶ್ ಅವರೇ ಧನ್ಯವಾದ. ಪ್ಲೀಸ್ ಸೆಂಡ್. ಓಕೆ, ಯು ಆ್ಯಕ್ಟಿಂಗ್ ಇಸ್ ಸೂಪರ್ ಮೇಡಮ್. ಓಕೆ, ಯು ಲುಕಿಂಗ್. ಹರೀಶ್ ಅವ್ರು ಹೇಳ್ತಾ ಇದ್ದಾರೆ ಆ್ಯಕ್ಟಿಂಗ್ ಇಸ್ ಸೂಪರ್. ವಸಂತಿ ಅವ್ರು ಹೇಳ್ತಾ ಇದ್ದಾರೆ ಓಕೆ, ದಿಸ್ ಇಸ್ ಸೋ ನೈಸ್. ಯುವರ್ ಮೇಕಪ್ ಇಸ್ ಸೂಪರ್.
ಸೋ ಬ್ಯೂಟಿಫುಲ್. ಹೌ ಆರ್ ಯು ಮ್ಯಾಮ್? ಥ್ಯಾಂಕ್ ಯು. ನಾನು ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಯು ಲುಕಿಂಗ್ ಸೊ ಬ್ಯೂಟಿಫುಲ್. ಆ್ಯಂಗ್ರಿ ಮೋಡಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಜಿತು ಅವ್ರು ಹೇಳ್ತಾ ಇದ್ದಾರೆ. ಓಕೆ, ದಟ್ಸ್ ಸೋ ನೈಸ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಗ್ರಿ ಮೋಡಲ್ಲೂ ನನ್ನ ಇಷ್ಟಪಡ್ತಾ ಇರುವಂತಹ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. ಯು ಲುಕಿಂಗ್ ಬ್ಯೂಟಿಫುಲ್ ಅಂತ ವಿಜು ಅವ್ರು ಹೇಳ್ತಾ ಇದ್ದಾರೆ. ಚಂದ್ರು, ಯು ವಂಡರ್ಫುಲ್ ಆ್ಯಕ್ಟಿಂಗ್. ಓಕೆ, ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿದಾಗ ಅದು ಗೊತ್ತಾಗ್ತಿದೆ. ಯರ್ ಡ್ರೆಸ್ಸಿಂಗ್ ಇಸ್ ವೆರಿ ಗುಡ್ ಇನ್ ಸೀರಿಯಲ್. ದೀಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಬ್ರದರ್ ಆ್ಯಕ್ಟಿಂಗ್ ಇಸ್ ಆಲ್ಸೋ ಗುಡ್. ಲವ್ ಯು ಆ್ಯಸ್ ಅ ವಿಲನ್. ಥ್ಯಾಂಕ್ಸ್ ಅ ಲಾಟ್. ನಾನು ಶೋಭಿ ಅಂದರೆ ಸಿತಾರ ಅವ್ರಿಗೂ ಸಹ ಖಂಡಿತ ಇದನ್ನು ತಲುಪಿಸ್ತೀನಿ ಈ ಮೆಸೇಜನ್ನು. ನಾವು ಸಹ ಆ್ಯಕ್ಟ್ ಮಾಡುವಾಗ ಬಹಳ ಎಂಜಾಯ್ ಮಾಡ್ತೀವಿ. ನಮ್ಮ ಕಾಂಬಿನೇಷನ್ ಸೀನ್ಸ್ ಅಂತೂ ಇದ್ದಾಗ ತುಂಬಾ ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು. ಡೂಯಿಂಗ್ ವೆಲ್. ಆ್ಯಂಗ್ರಿ ಮೋಡ್. ಓಕೆ, ದಟ್ಸ್ ನೈಸ್. ರೀಮಾ ಅವ್ರು ಕೇಳ್ತಾ ಇದ್ದಾರೆ, ವೈ ಆರ್ ಯು ಡಿಸ್ಟರ್ಬಿಂಗ್ ಗೀತಾ ಆ್ಯಂಡ್ ವಿಜಯ್? ಭಾನುಮತಿ ಇರೋದೇ ಡಿಸ್ಟರ್ಬ್ ಮಾಡೋದಕ್ಕೆ ಗೀತಾ ಮತ್ತು ವಿಜಯ್ನ. ಅವರು ಅದನ್ನ ತುಂಬ ಫನಿಯಾಗಿ ಕೇಳಿದ್ದಾರೆ ಪಾಪ. ಆ್ಯಕ್ಚುಲಿ ಅದು ನಾನು ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೆ ನೀವೆಲ್ಲರೂ ಸಹ ನನ್ನ ಆ್ಯಕ್ಟಿಂಗ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಇಸ್ ವೆರಿ ಗುಡ್ ಅಂತ ಮಲ್ಲಿಕಾರ್ಜುನ್ ಅವ್ರು ಕೇಳ್ತಿದ್ದಾರೆ. ದಿಸ್ ಇಸ್ ಸೋ ನೈಸ್. ಲುಕಿಂಗ್ ಗಾರ್ಜಸ್. ಗೀತಾ ಸೀರಿಯಲ್ ಸೂಪರ್ ಮೇಡಮ್. ತುಂಬ ಧನ್ಯವಾದಗಳು. ನಿಮ್ಮೆಲ್ಲರ ಸಪೋರ್ಟಿಂದ 300+ ಸಂಚಿಕೆಗಳನ್ನ ದಾಟಿದ್ದೀವಿ. ಆ್ಯಕ್ಚುಲಿ ಇನ್ನೂ ಸಹ ಮುಂದೆ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಟೀಮ್, ಒಂದು ರೆಸ್ಪಾನ್ಸಿಬಲ್ ಟೀಮ್ ಆ್ಯಂಡ್ ರೆಸ್ಪಾನ್ಸಿಬಲ್ ಲೈಕ್ ಎಲ್ಲ ಆರ್ಟಿಸ್ಟ್ಸ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ನಮ್ಮಲ್ಲಿ ಇದೆ. ನಾವು ಬಹಳ ಎಂಜಾಯ್ ಮಾಡಿಕೊಂಡು ಬಹಳ ಒಂದು ಆ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೂ ಒಂದು ನಂಬಿಕೆ ಇದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇಷ್ಟಿರುವಾಗ ಇಟ್ ಈಸ್ ಲುಕಿಂಗ್ ವೆರಿ ಗುಡ್. ಒಂದು ಒಳ್ಳೆ ಫೀಲ್ ಕೊಡ್ತಾ ಇದೆ. ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಶೈನಿಂಗ್ ಫೇಸ್? ಗಣಪ್ರತಾಪ್ ಅವ್ರು ಕೇಳ್ತಾ ಇದ್ದಾರೆ. ಶೈನಿಂಗ್ ಫೇಸಿಗೆ ಆ್ಯಕ್ಚುಲಿ ನಾನೇನು ಎಕ್ಸ್ಟ್ರಾ ಏನು ಮಾಡೋದಿಲ್ಲ ಅದಕ್ಕೆ ಅಂತ ಪ್ಯಾಂಪರಿಂಗು. ಬಟ್ ಎಸ್, ಒಂದು ಒಳ್ಳೆ ಫುಡ್ ಆಗಿರಬಹುದು, ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಸಾಧ್ಯವಾದಷ್ಟು ಫಾಲೋ ಮಾಡಿದ್ರೆ, ಆ್ಯಂಡ್ ಪ್ರಾಬ್ಲಿ ನಾನು ಇದಕ್ಕೆ ನನ್ನ ಜೆನೆಟಿಕ್ಸ್, ನನ್ನ ತಂದೆ ತಾಯಿಯವ್ರಿಗೂ ಸಹ ಒಂದು ಕ್ರೆಡಿಟ್ಸ್ ಹೋಗುತ್ತೆ. ಸೊ ಸ್ಕಿನ್ ನಂದು ಬೇಸಿಕ್ಲಿ ಚೆನ್ನಾಗಿದೆ. ಹಾಗಾಗಿ ದ ಫೇಸ್ ಗ್ಲೋಸ್ ಪ್ರಾಬಬ್ಲಿ. ಇಲ್ಲಾಂದರೆ ಏನೋ ತುಂಬ ಅದ್ಭುತವಾದ ನಾನು ಮೇಕಪ್ ಬಿಟ್ಟರೆ ಏನು ಜಾಸ್ತಿ ಅದಕ್ಕೆ ತುಂಬಾ ಓವರ್ ಕೇರಿಂಗ್ ಅಂತ ಏನಿಲ್ಲ. ಜಸ್ಟ್ ಟ್ರೈ ಟು ಫಾಲೋ ವೆರಿ ಹೆಲ್ದಿ ಲೈಫ್ ಸ್ಟೈಲ್. ಯು ಕ್ಯೂಟ್. ಐ ಲೈಕ್ ಯುವರ್ ಆ್ಯಕ್ಟಿಂಗ್. ಥ್ಯಾಂಕ್ ಯು ವಿನುತಾ. ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್. ಡ್ರೆಸ್ಸಿಂಗ್ ವಾವ್. ಹೆಲ್ತ್ ಇಸ್ ವೆಲ್ತ್. ಓಕೆ, ಎಸ್. ಸೀರಿಯಲ್ ನಿಮ್ಮ ಬ್ರದರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸಿತಾರಾ ಅವ್ರಿಗೂ ತಿಳಿಸ್ತೀನಿ ಖಂಡಿತ. ಎಸ್, ಅವ್ರ ಕಾಂಬಿನೇಷನ್ ಇದ್ದಾಗ ನಾನು ಆಗಲೇ ಹೇಳಿದ ಹಾಗೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಇವತ್ತು ಮಿಸ್ ಮಾಡದೇ ಇರೋ ಹಾಗೆ 8 ಗಂಟೆಗೆ ನಮ್ಮ ಗೀತಾ ಮಹಾಸಂಚಿಕೆನ ನೋಡಿ ಎಂಜಾಯ್ ಮಾಡಿ, ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ನ ಕೊಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಆರ್ ಟೂ ಯಂಗ್ ಟು ಬಿ ಅ ಮದರ್. ಅಂದ್ಕೊಂಡೆ ಈ ಪ್ರಶ್ನೆ ಯಾಕೆ ಇನ್ನೂ ಯಾರು ಕೇಳಲಿಲ್ಲ ಅಂತ ಹೇಳಿ. ಹೌದು, ಯಾ, ಅಫ್ಕೋರ್ಸ್ ಐ ಆಮ್ ಅ ಯಂಗ್ ಮೋಟಿವೇಶ್ನಲ್ ಮದರ್. ಆದರೆ ಇದರಲ್ಲಿ ಚಿಕ್ಕಮ್ಮನ ಪಾತ್ರ ಬೇಸಿಕ್ಲಿ ಹೇಳಬೇಕು ಅಂದರೆ, ಆದರೂ ಸಹ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಅದನ್ನ ನೋಡೋದಕ್ಕೆ. ಇವ್ರು ತುಂಬ ಯಂಗ್ ಆಗಿದ್ದಾರೆ, ಆದರೂ ಯಾಕಪ್ಪ ತಾಯಿ ಪಾತ್ರ ಅಂತ. ಯಾಕಂದರೆ ನಾನು ಆಗಲೇ ಹೇಳ್ದ ಹಾಗೆ ನನಗೆ ಪಾತ್ರ ಬಹಳ ಮುಖ್ಯ, ಒಬ್ಬ ಆ್ಯಕ್ಟರ್, ಒಂದು ಆರ್ಟಿಸ್ಟ್ ಆಗಿ. ಸೊ ಆ ಪಾತ್ರ ನನಗೆ ತುಂಬ ಥ್ರಿಲ್ಲಿಂಗ್ ಆಗಿದೆ, ತುಂಬಾ ಸ್ಟ್ರಾಂಗ್ ಆಗಿ ಇಮೋಷ್ನಲ್ ಆಗಿ ನಾನು ಕನೆಕ್ಟ್ ಆಗಿ ಆ್ಯಕ್ಟ್ ಮಾಡಬಹುದು. ಚಾಲೆಂಜಿಂಗ್ ಆಗಿದೆ ನನ್ನ ಫ್ಯೂಚರ್ಗೂ ಸಹ, ನನ್ನ ಗ್ರೋತ್ಗೆ ಅಂತ ಅನಿಸಿದ್ರೆ ಖಂಡಿತ ನಾನು ಅದನ್ನು ತಗೊಳ್ತೀನಿ. ಹಾಗೆ ಅದನ್ನು ಆ ಪಾತ್ರದಲ್ಲಿ ನಾನು ಮನರಂಜಿಸ್ತಾ ಇದ್ದೀನಿ ಬಹಳ ಜನನ್ನ ಅಂದರೆ ಅದಕ್ಕಿಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನು ಯಾವುದೂ ಇಲ್ಲ. ಸೊ ಇದು ಒಂದು ಆನ್ಸರ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಬಹಳ ಜನದ ಪ್ರಶ್ನೆ, ಯಂಗ್ ಆಗಿದ್ದೀರಾ, ಮದರ್ ರೋಲ್ ಯಾಕೆ ತಗೊಳ್ತೀರಾ ಅಂತ ಹೇಳೋರಿಗೆ. ಪ್ರಾಬಬ್ಲಿ ಫರ್ದರ್ ಪ್ರಾಜೆಕ್ಟ್ಸಲ್ಲಿ ನೀವು ನನ್ನನ್ನು ಬೇರೆ ರೀತಿ ನೋಡಿದಾಗಲೂ ಖುಷಿ ಪಡ್ತೀರಾ, ಇಷ್ಟಪಡ್ತೀರಾ. ಒಂದು ವರ್ಸಟೈಲ್ ಆರ್ಟಿಸ್ಟ್ ಆಗಿ ನೋಡೋದಕ್ಕೆ, ಆ್ಯಕ್ಟರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂದಾಗ ಅದಕ್ಕಿಂತ ಒಂದು ಲೈಕ್ ಫೆದರ್, ನನಗೆ ಆ್ಯಡೆಡ್ ಫೆದರ್ ನನಗಿನ್ಯಾವುದೂ ಇಲ್ಲ. ಸೂಪರ್ ಆ್ಯಕ್ಟಿಂಗ್. ನಮ್ಮ ಚಿಕ್ಕಮಗಳೂರು ಕಡೆಯವರು, ತುಂಬ ಖುಷಿ. ಪ್ರತೀಕ್ ಶೃಂಗೇರಿಯವರೇ, ಥ್ಯಾಂಕ್ ಯು ಸೋ ಮಚ್. ಹೌದು, ನಾನು ಬೇಸಿಕ್ಲಿ ಚಿಕ್ಕಮಗಳೂರವರು, ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್. ಸೊ ಎಸ್, ನಮ್ಮವರು ನಮಗೆ ಬಹಳ ಇನ್ನೂ ತುಂಬ ಪ್ರೀತಿಯಿಂದ ಸಪೋರ್ಟ್ ಕೊಟ್ಟಾಗ ಖುಷಿಯಾಗುತ್ತೆ. ಧನ್ಯವಾದಗಳು. ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್. ವಾಣಿಯವ್ರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತದೆ. ಕ್ಯಾನ್ ಯು ಟೆಲ್ ಒನ್ ಟ್ವಿಸ್ಟ್?
ಟ್ವಿಸ್ಟ್ ಹಾಗೆ ಹೇಳಿದ್ರೆ ನಿಮಗೆ ಮಜಾ ಇರೋದಿಲ್ಲ, ಬಟ್ ಬಹಳ ಟ್ವಿಸ್ಟ್ ಇದೆ. ಯಾಕಂದರೆ ನನಗೆ ಆ್ಯಕ್ಟ್ ಮಾಡೋವಾಗಲೇ ನನಗೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂದರೆ ಒಂದೊಂದು ಸೀನ್ ಪೇಪರ್ಸ್ ನೋಡಿದಾಗಲೂ ಓ ವಾವ್ ಅಂತ. ಇನ್ನು ಖಂಡಿತ ಆ್ಯಸ್ ಅ ವ್ಯೂವರ್ ನಾನು ಯಾವಾಗಲೂ ಅಷ್ಟೇ ಒಂದು ಸೀನ್ ಪೇಪರ್ ಓದಬೇಕಾದ್ರೆ ಆ ಒಂದು ವ್ಯೂವರ್ಸ್ ಪಾಯಿಂಟಲ್ಲೇ ನಾನು ಓದೋದು, ಓ ಹಿಂಗೆ ಜನ ಹಿಂಗೆ ಎಂಜಾಯ್ ಮಾಡ್ತಾರೆ, ಹಾಗೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಿಸ್ ಮಾಡದೇ ಇರೋ ಹಾಗೆ ಪ್ರತಿಯೊಂದು ಎಪಿಸೋಡನ್ನು ನೋಡಿ. ಇಟ್ಸ್ ವೆರಿ ನೈಸ್. ಅದೇ ಆಗಲೇ ಹೇಳಿದಾಗ ಎಲ್ಲ ಇಟ್ಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಎಲ್ಲ ಕಾಮಿಡಿ ಇದೆ ಇದರಲ್ಲಿ, ರೊಮ್ಯಾನ್ಸ್ ಇದೆ, ಒಂದು ಹೆಲ್ದಿ ಕಾಮಿಡಿ. ನಾವು ಯಾಕಂದ್ರೆ ಆ್ಯಕ್ಟ್ ಮಾಡೋವಾಗಲೇ ಅಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಮನೇಲಿ ಕೂತ್ಕೊಂಡಾಗಂತೂ ನಾನು ನನ್ನ ಫ್ಯಾಮಿಲಿ ಜೊತೆ ನೋಡಬೇಕಾದ್ರೆ ಎಲ್ಲ ಎಷ್ಟು ಜೋರಾಗಿ ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂದೊಂದು ಸೀನ್ನು ಒಂದೊಂದು ಶಾರ್ಟ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಅಂದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಮೇಡಮ್ ವೈ ಕಾಂಟ್ ಯು ಟ್ರೈ ಹೀರೋಯಿನ್ ರೋಲ್, ವಿ ಆರ್ ವೇಟಿಂಗ್. ಇದು ಬಹಳ ಜನದ ಪ್ರಶ್ನೆ ಹಾಗೂ ಇದು ಬಹಳ ಜನದ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಖಂಡಿತ ಮಾಡ್ತೀನಿ. ನನಗೆ ಹೀರೋಯಿನ್ನೇ ಆಗಬೇಕು ಅನ್ನೋದಕ್ಕಿಂತ ಹೀರೋಯಿನ್ ಆಗಿ ಒಂದು ಪಾತ್ರ ಮಾಡಬೇಕು ಅನ್ನೋ ಒಂದು ಆಪ್ಷನ್ ಇದೆ ಮೈಂಡಲ್ಲಿ. ಸಂದರ್ಭಕ್ಕೆ ತಕ್ಕ ಹಾಗೆ ಆ ಒಂದು ಸಬ್ಜೆಕ್ಟ್ ಬೇಸ್ಡ್ ರೋಲ್ಸ್ ಬಂದರೆ ನಾನು ಖಂಡಿತ ತಗೊಂಡು ಅದಕ್ಕೆ ಅದ್ಭುತವಾದ ಜಸ್ಟಿಫಿಕೇಶನ್ ಕೊಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಒನ್ ಸಚ್ ಪ್ರಾಜೆಕ್ಟ್ ಆರ್ ಮೆನಿ ಮೋರ್ ಪ್ರಾಜೆಕ್ಟ್ಸ್ ಪ್ರಾಬಬ್ಲಿ. ಸೊ ಅದಕ್ಕೆ ತಕ್ಕ ಹಾಗೆ ನಾನು ತಗೊಂಡು ಹೀರೋಯಿನ್ ರೋಲ್ನ ನಿಮ್ಮ ಮುಂದೆ ಬರ್ತೀನಿ, ಖಂಡಿತ ಬಂದೇ ಬರ್ತೀನಿ. ಲೋಡ್ಸ್ ಆಫ್ ಲವ್, ದಟ್ಸ್ ಸೊ ಸ್ವೀಟ್. ಆ್ಯಕ್ಟಿಂಗ್ ಸೂಪರ್ ಮೇಡಮ್. ಓ ಸ್ಟಡಿಡ್ ಬಯೋಕೆಮಿಸ್ಟ್ರಿ. ಹೌದು, MSc ಬಯೋಕೆಮಿಸ್ಟ್ರಿ, ಗೋಲ್ಡ್ ಮೆಡಲಿಸ್ಟ್, ಕುವೆಂಪು ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ನಾನು ನನ್ನ MSc ಮಾಡಿರೋದು. Good acting, madam, and felt happy to hear you that you are a gold medalist. Anore, thank you so much. Super acting. Madam Geeta Vijay, ಮದುವೆ ಯಾವಾಗ ಆಗ್ತಾರೆ ನೋಡೋಣ. ನನಗೂ ಗೊತ್ತಿಲ್ಲ ಇನ್ನೂ, ಯಾಕಂದರೆ ನಾನು ಬಿಡಬೇಕಲ್ಲ ಅವ್ರನ್ನ ಮದುವೆ ಆಗೋದಕ್ಕೆ. ಬೆಸ್ಟ್ ವಿಲನ್ ಇನ್ ಫೀಮೇಲ್, ದಟ್ ಈಸ್ ಯು ಮೇಡಮ್ ಇನ್ ಕಲರ್ಸ್. ವಿಜಯ್ ಕುಮಾರ್ ಅವರೇ, ತುಂಬ ಥ್ಯಾಂಕ್ ಯು. ನಿಮ್ಮ ಈ ಒಂದು ಪ್ರೀತಿ ಅಭಿಮಾನ ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ದುಬೈಯಿಂದ ಯಾವಾಗಲೂ ಮಿಸ್ ಮಾಡಿದೆ, ನಾನು ಸೀರಿಯಲ್ ನೋಡ್ತೇನೆ ಅಂತ ಫಿಲೋಮಿನಾ ಲೋಬೋ ಅವರು ಹೇಳ್ತಾ ಇದ್ದಾರೆ. ದಟ್ ಇಸ್ ಸೋ ಸ್ವೀಟ್ ಆಫ್ ಯು. ಇದು ಒಂದು ಬ್ಯೂಟಿ ಆಫ್ ಆರ್ ಕನ್ನಡಿಗಾಸ್. ಹೇಳಬೇಕಂದ್ರೆ ಬೇರೆ ಒಂದು ಕಂಟ್ರಿಲಿದ್ದರೂ ಸಹ ನಮಗೆ ರೆಸ್ಪಾನ್ಸ್ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ನಮ್ಮವ್ರನ್ನ ಪ್ರೀತಿ ಮಾಡಿಕೊಂಡು ಅವರ ಆ್ಯಕ್ಟಿಂಗ್ನ ಅಥವಾ ಸೀರಿಯಲ್ಸ್ನ ಫಾಲೋ ಮಾಡಿ ನೋಡ್ತಾ ಇರ್ತೀರಾ. ಸೊ ತುಂಬಾ ಧನ್ಯವಾದ. ಅಲ್ಲೂ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಈಗ ನಮ್ಗೆ ಗೊತ್ತಿರೋರು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಮಾ. ಸ್ಟೇ ಹೋಮ್, ಸ್ಟೇ ಸೇಫ್. ಹಾಯ್ ಕ್ವೀನ್, ಹೌ ಆರ್ ಯು? ರಶ್ಮಿ ರಾಜ್ ಅವರೇ, ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಯುವರ್ ಡ್ರೆಸ್ಸಿಂಗ್ ಇಸ್ ಸೂಪರ್. ವಾವ್, ನನಗಂತೂ ಈ ಕ್ವೆಶನ್ಸ್ ಬರ್ತಾ ಇದ್ರೆ ಇನ್ನೂ ಹೀಗೆ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರೋಣ ಅಂತ ಅನಿಸ್ತಿದೆ. ದಯವಿಟ್ಟು ಗಂಟೆಗೆ ಯಾರು ಮಿಸ್ ಮಾಡದೇ ಇರೋ ಹಾಗೆ ನಮ್ಮ ಗೀತಾ ಸಂಚಿಕೆಯನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಎಲ್ಲರೂ ಸಹ ಎಂಜಾಯ್ ಮಾಡ್ತೀರಿ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್. ಗೀತಾಗೆ ನೀವು ಫಸ್ಟ್ ಡೇ ಫ್ರಮ್ ಫಸ್ಟ್ ಎಪಿಸೋಡಿಂದ ಇಲ್ಲಿವರೆಗೂ ಕೊಟ್ಟಂತಹ ಸಪೋರ್ಟ್ ಇದೆಯಲ್ಲ, ಅದ್ಭುತವಾಗಿದೆ. ಆ ರೆಸ್ಪಾನ್ಸ್ನ ನಾವು ಓಕೆ TRP ಬೇಸಿಸಲ್ಲಿ ನಮಗೆ ಸಿಗುತ್ತೆ, ಬಟ್ ಎಟ್ ದ ಸೇಮ್ ಟೈಮ್ ನಮಗೆ ಜನರನ್ನ ಭೇಟಿಯಾದಾಗ ಸಿಗುತ್ತೆ. ನಾನು ಇದು ಒಂದು ಕಡೆ ಮೆನ್ಷನ್ ಮಾಡಿದ್ದೆ, ಮಾಸ್ಕ್ ಹಾಕ್ಕೊಂಡು ಈಗ ನಾವು ಆಚೆ ಹೋದಾಗ ನಮ್ಮ ಮುಖಗಳು ಕಾಣೋದಿಲ್ಲ, ಸೊ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಕೆಲವೊಂದು ಸೂಪರ್ ಮಾರ್ಕೆಟ್ಸಲ್ಲಿ ಅಥವಾ ಒಂದಷ್ಟು ಕಡೆ ನಮ್ಮನ್ನು ರೆಕಗ್ನೈಸ್ ಮಾಡಿಬಿಟ್ಟು ಅವರು ನೀವು ಸೀರಿಯಲಲ್ಲಿ ಮಾಡ್ತಿರಲ್ವ ಅಂತ ಮಾಸ್ಕ್ ಹಾಕಿದಾಗಲೂ ಬರೀ ಕಣ್ಣಲ್ಲಿ ರೆಕಗ್ನೈಸ್ ಮಾಡಿರೋಂಥವ್ರು ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಥವ್ರಿಗೆ. ಯಾಕಂದರೆ ನೀವು ಅಷ್ಟು ಮಾಸ್ಕ್ ಹಾಕಿದಾಗಲೂ ರೆಕಗ್ನೈಸ್, ಇನ್ನೆಷ್ಟು ಅಬ್ಸರ್ವೇಷನ್ನು, ಇನ್ನೆಷ್ಟು ಖುಷಿ ಪ್ರೀತಿಯಿಂದ ನೀವು ನಮ್ಮ ಧಾರಾವಾಹಿನ ನೋಡಿ ಎಂಟರ್ಟೈನ್ಮೆಂಟು ತಗೊಳ್ತಾ ಇರ್ತೀರ, ಅಟ್ ಸೇಮ್ ಟೈಮ್ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ. ತುಂಬಾ ಧನ್ಯವಾದ. ಯು ಆರ್ ಲುಕಿಂಗ್ ಆಸಮ್ ಇನ್ ಸಾರಿ ಅಂತ ಭಾರತ್ ರೆಡ್ಡಿ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಯು ಆರ್ ಲುಕಿಂಗ್ ಗಾರ್ಜಸ್. ಓಕೆ, ಇನ್ಸ್ಟಾಗ್ರಾಮ್ ನೇಮ್ ಏನು ಮೇಡಮ್? ದ ಶರ್ಮಿತಾ _official ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಇದು ಅದ್ರಲ್ಲಿ ಫಾಲೋ ಮಾಡಿದ್ರೆ ನಿಮಗೆಲ್ಲ ಅಪ್ಡೇಟ್ಸು ಸಿಗುತ್ತೆ. ನಮ್ಮ ನಾನು ಧಾರಾವಾಹಿಲಿ ಕಾಣಿಸ್ಕೊಳ್ಳೋ ಥರ ಸಾರಿಲಿ ಅಥವಾ ನೀವು ಹೇಳ್ದಾಗೆ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅದನ್ನೆಲ್ಲ ನೀವು ನೋಡ್ಬೋದು, ಫಾಲೋ ಮಾಡ್ಬೋದು. ಇನ್ ಕಲರ್ಸ್ ಯು ಆರ್ ದಿ ಬೆಸ್ಟ್ ವಿಲನ್ ಆ್ಯಕ್ಟರ್. ತುಂಬ ಥ್ಯಾಂಕ್ಸ್ ಜ್ಯೋತಿಕಾ ಅವರೇ. ನೈಸ್ ಮೇಡಮ್, ಗುಡ್ ಆ್ಯಕ್ಟಿಂಗ್, ಯಂಗ್ ಮದರ್ ಇನ್ ಕಲರ್ಸ್, ನಮ್ಮ ಚಿಕ್ಕಮಗಳೂರು ಕಡೆಯವರು, ನೀವು ತುಂಬ ಖುಷಿ ಆಗುತ್ತೆ ಅಂತ ಕಿಟ್ಟಿ ಅವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ. ಗೀತಾ, ಓಕೆ, ಗೀತಾ ಮುಗಿಯತ್ತ ಸೀರಿಯಲ್? ಇಲ್ಲ, ಥಾ ನಾಯಕ್ ಅವರೇ, ಖಂಡಿತ ಮುಗಿಯೋದಿಲ್ಲ ಗೀತಾ ಸೀರಿಯಲ್. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇಷ್ಟೊಂದಿದೆ ಅಂದಾಗ
ಖಂಡಿತ ಮುಗಿಯೋದಿಲ್ಲ ಧಾರಾವಾಹಿ. ಇನ್ನಷ್ಟು ಬ್ಯೂಟಿಫುಲ್ ಟ್ವಿಸ್ಟ್ ಹಾಗೂ ಟರ್ನ್ಸ್ನ ಕೊಟ್ಟು ನಾವು ಇನ್ನೂ ಮನೋರಂಜಿಸಿ ನಿಮ್ಗೆಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಯಾಕಂದರೆ ಆಗಲೇ ಹೇಳಿದಾಗೆ ನಮ್ಮಲ್ಲಿರುವಂತಹ ಟೀಮ್ ಹಾಗೂ ಕೋಆರ್ಡಿನೇಷನ್ ಬಹಳ ಅದ್ಭುತವಾಗಿದೆ. ಹಾಗೆ ಆ ಕಾಸ್ಟಿಂಗ್ನ ಒಬ್ಬೊಬ್ಬರನ್ನು ನೋಡ್ತಾ ಇದ್ರೆ ಅದ್ಭುತವಾದ ನಟರಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ನಿಂತಾಗಲೇ ಎಲ್ಲ ಮೈ ಜುಮ್ ಅಂತ ಇರುತ್ತೆ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ. ಇನ್ನು ನೀವು ಕೂತ್ಕೊಂಡು ಆ ಒಂದು BGMsಲ್ಲಿ ಆ ಮ್ಯೂಸಿಕ್ ಅದು ಇದು ಎಡಿಟಿಂಗ್ ಎಲ್ಲ ಆದಮೇಲೆ ನೋಡುವಾಗಂತೂ ಇನ್ನೂ ಅದ್ಭುತವಾಗಿರುತ್ತೆ. ನಾವೇ ಒಂದೊಂದ್ಸರಿ ಮೈ ಜುಮ್ ಅಂತ ಇರುತ್ತೆ ಕೆಲವು ಸೀನ್ಸ್ ನೋಡಬೇಕಾದ್ರೆ. ಸೊ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಯೋರ್ ಡ್ರೆಸ್ ಇಸ್ ವೆರಿ ನೈಸ್ ಅಂತ ಚಂದವ್ರು ಹೇಳ್ತಿದ್ದಾರೆ. ಓಕೆ, ಯಾರೋ ಏಜ್ ಕೇಳ್ತಾ ಇದ್ದಾರೆ. ಮ್ಯಾಮ್, ಯುವರ್ ಸನ್ ವಿಜಿ ಇಸ್ ಆಲ್ಸೋ ಯುವರ್ ಏಜ್ ನೌ ಮ್ಯಾಮ್. ಐ ಲೈಕ್ ಯುವರ್ ಆ್ಯಕ್ಟಿಂಗ್. ಅವ್ನು ಖಂಡಿತ ನನ್ನ ಏಜ್ ಅಲ್ಲ, ಹೌದು ನನಗಿಂತ ಸ್ವಲ್ಪ ಚಿಕ್ಕವನು. ಸೂಪರ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಥ್ಯಾಂಕ್ ಯು. ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಯುವರ್ ನೇಟಿವ್ ನನ್ನ ನೇಟಿವ್ ಚಿಕ್ಕಮಗಳೂರು. ಓಕೆ, ಗೀತಾ ಅಪ್ಪ ಆ್ಯಕ್ಟಿಂಗ್ ಸೋ ಗುಡ್. ನೀನಾಸಂ ಅಶ್ವಥ್ ಸರ್ ಅವ್ರಿಗೂ ಸಹ ಈ ವಿಷಯನ ತಿಳಿಸ್ತೀನಿ, ಈ ಕಾಂಪ್ಲಿಮೆಂಟ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೈ ಫ್ಯಾಮಿಲಿ ಲೈಕ್ಸ್ ಟು ವಾಚ್ ದ ಸೀರಿಯಲ್ ಎಸ್ಪೆಷಲಿ ಯುವರ್ ಆ್ಯಕ್ಟಿಂಗ್ ಅಂತ ವಾಣಿಶ್ರೀ ಅವ್ರು ಹೇಳ್ತಿದ್ದಾರೆ. ಧನ್ಯವಾದ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ವಿಶಸ್, ಇಟ್ ಮೇಡ್ ಮೈ ಡೇ ಆ್ಯಕ್ಚುಲಿ. ಥ್ಯಾಂಕ್ ಯು ಕಲರ್ಸ್ ಕನ್ನಡ ಫಾರ್ ಗಿವಿಂಗ್ ಅ ಚಾನ್ಸ್. ಯಾಕಂದರೆ ನೀವು ಲೈವ್ ಹೋಗೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಬಹಳಷ್ಟು ಜನ ಕೇಳ್ತಾ ಇದ್ರು ಲೈವ್ ಪ್ರೋಗ್ರಾಮ್ ಕೊಡಿ ಮೇಡಮ್ ಅಂತ. ಸೊ ಟೈಮ್ ಕನ್ಸ್ಟ್ರೇಂಟಿಂದ ನನಗೆ ಆಗ್ತಾ ಇರಲಿಲ್ಲ. ಸೊ ಇದು ಏನಂದರೆ ಕಲರ್ಸ್ ಕಡೆಯಿಂದ ಹೀಗೆ ಒಂದು ಲೈವ್ ಶೋ ಕೊಡಿ ಅಂತ ಬಂದರೆ ಏನೂ ಹೇಳೋದಕ್ಕಾಗೋದಿಲ್ಲ. ಓಕೆ, ಎಸ್ ಡನ್ ಅಂತ ಹೇಳಿ ಅಟೆಂಡೆನ್ಸ್ ಹಾಕ್ದಂಗೆ ಕೂತ್ಕೊಂಡ್ಬಿಡ್ತೀವಿ. ತುಂಬ ಥ್ಯಾಂಕ್ಸ್. ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್, ಮೈ ಫೇವ್ರೆಟ್ ಸೀರಿಯಲ್ ಎಟ್ ಹೋಮ್ ಅಂತ ಗೋವಿಂದ್ ಅವ್ರು ಹೇಳ್ತಿದ್ದಾರೆ. ಲುಕಿಂಗ್ ಪ್ರಿಟಿ ಅಂತ ಪದ್ಮಾ ಅವ್ರು ಹೇಳ್ತಿದ್ದಾರೆ. ಓ ಮೈ ಗಾಡ್, ದಿಸ್ ಇಸ್ ಲೈಕ್ ಅಯ್ಯೋ ಸಿಂಗ ಸಾಂಗಾ? ಇಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಬಿಡಿ ನನ್ನ ವಾಯ್ಸು. ಏನೋ ಪರವಾಗಿಲ್ಲ, ಏನೋ ಪಾಪ ಅವ್ರ ಬೈಕೇನ ಕೇಳ್ತಾ ಇದ್ದಾರೆ. ಆದರೂ ಮೇಡಮ್ ನೀವು ಒಂದು ವೇಳೆ ಸೀರಿಯಲ್ ಫೀಲ್ಡಿಗೆ ಬರಲಿಲ್ಲ ಅಂದಿದ್ರೆ ಬೇರೆ ಯಾವ ಕೆಲಸ ಮಾಡ್ತಾ ಇದ್ರಿ? ಹಾಂ, ಖಂಡಿತ ಸೀರಿಯಲ್ ಫೀಲ್ಡಲ್ಲಿ ಇರಲಿಲ್ಲ ಅಂದಿದ್ರೆ ನಾನು ಮುಂಚೆ ನ್ಯೂಟ್ರಿಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಕೌನ್ಸಿಲಿಂಗ್ಸ್ ಮಾಡ್ತಾ ಇದ್ದೆ. ಸೊ ಫಿಟ್ನೆಸ್ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಇದ್ದಿದ್ದರಿಂದ ಜನಗಳಿಗೂ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಆಗಿ ಇದ್ದೆ. ಇದು ನನಗೆ ಅವ್ರ ಕಡೆಯಿಂದ ಸಿಕ್ಕಿದಂತಹ ಫೀಡ್ಬ್ಯಾಕ್. ಸೊ ಪ್ರಾಬಬ್ಲಿ ಅದನ್ನೇ ಪರ್ಸ್ಯೂ ಮಾಡ್ತಾ ಇದ್ದೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಇದು ಇನ್ನೂ ಹಿಂದಕ್ಕೆ ಹೋದರೆ ನಾನು, ಆ್ಯಸ್ ಐ ಸೆಡ್, ಐ ಎಮ್ MSc ಬಯೋಕೆಮಿಸ್ಟ್ರಿ ಗೋಲ್ಡ್ ಮೆಡಲಿಸ್ಟ್ ಅಂತ. ನನಗೆ ಸೈಂಟಿಸ್ಟ್ ಆಗೋದಕ್ಕೆ ತುಂಬ ಇಷ್ಟ ಆಯಿತು. ಸೊ ಪ್ರಾಬಬ್ಲಿ ಅದು ಮುಗಿದಿದ ತಕ್ಷಣ ನನಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಬಂದಿದ್ದ ಕಾರಣ ನಾನು ಅಲ್ಲಿ ಪರ್ಸ್ಯೂ ಮಾಡೋದಕ್ಕಾಗಲಿಲ್ಲ. ಇಲ್ಲಾಂದರೆ PhD ಮಾಡಿ ಡಾಕ್ಟ್ರೇಟ್ ಅಂತೂ ತಗೊಂಡು IAS ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಎಸ್, ಇಲ್ಲಾಂದರೆ ನನಗೆ ಬಂದಿರೋಂಥ ಕೆಲಸನ 100% ಕೊಟ್ಟು ಅದರಲ್ಲಿ ಲೈಕ್ ಮಾಸ್ಟರ್ ಆಗೋದೇ ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹಾಗೂ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಯಾವ ಕೆಲಸ ಬಂದರೂ ಸಹ ಅದರಲ್ಲಿ ನಾನು ಮಾಸ್ಟರ್ ಆಗೋದಕ್ಕೆ ಇಷ್ಟಪಡ್ತೀನಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯು ಲುಕಿಂಗ್ ಆಸಮ್ ಅಂತ, ವೆರಿ ನೈಸ್ ಆ್ಯಕ್ಟಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಮಂಜು ಅವ್ರು ಹೇಳ್ತಿದ್ದಾರೆ. ಬಸವರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಸೂಪರ್ ಆ್ಯಂಡ್ ಓಕೆ ಡೇರಿಂಗ್ ಅತ್ತೆ. ಓಕೆ, ಹೌ ಆರ್ ಯು ಮೇಡಮ್? ಯು ವೆರಿ ಬ್ಯೂಟಿಫುಲ್, ನೈಸ್ ಡ್ರೆಸ್ಸಿಂಗ್. ಓಕೆ, ವೆರಿ ಗಾರ್ಜಸ್ ಅಂತ ಪ್ರೀತಿ ಅವ್ರು ಹೇಳ್ತಾ ಇದ್ದಾರೆ. You are awesome. You are looking awesome in yesterday's episode with green and black. ಥ್ಯಾಂಕ್ ಯು, ಧನ್ಯವಾದಗಳು. ಇದು ನಮ್ಮ ಮಮ್ಮಿನೂ ಹೇಳಿದ್ರು ಆ್ಯಕ್ಚುಲಿ, ಆ ಗ್ರೀನ್ ಸಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ಸ್ ಪ್ರೀತಿ ಅವರೇ, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲರೂ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ, ತುಂಬಾ ಖುಷಿ ಕೊಡ್ತಿದೆ. ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರ, ಅಮೋಘ ಅಭಿನಯ, ಲಾಟ್ಸ್ ಆಫ್ ಲವ್ ಟು ಯು ಫ್ರಮ್ ಬಿಜಾಪುರ್. ಭಾಗ್ಯಶ್ರೀ ಅವರು, ಧನ್ಯವಾದ ಭಾಗ್ಯಶ್ರೀ ಅವರೇ. ಹೌದು, ವಯಸ್ಸಿಗೆ ಮೀರಿದ ಪಾತ್ರ ಅಂತೂ ಹೌದು, ಇಟ್ಸ್ ಅ ಚಾಲೆಂಜಿಂಗ್ ಪಾತ್ರ ಫಾರ್ ನನಗೆ. ಸೊ ಇದೇ ಥರದ್ದು ನಾನು ಹೇಳಿದ್ನಲ್ಲ, ನನಗೆ ಥ್ರಿಲ್ಲಿಂಗ್ ಹಾಗೂ ನನ್ನ ಗ್ರೋತಿಗೆ ಒಂದು ಆ್ಯಕ್ಟರ್ ಆಗಿ ಬೆಳೆಯುವಂತಹ ಒಳ್ಳೆ ಪಾತ್ರಗಳು ಬಂದರೆ ನಾನು ಖಂಡಿತ ಮಾಡೋದಕ್ಕೆ ಐ ಡೋಂಟ್ ಅಂದರೆ ಆ ಒಂದು ಲೈಕ್ ಆ ಒಂದು ಪಾಸಿಟಿವ್ ಆಗಿ ತೊಗೊಂಡು ಆ್ಯಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಗೀತಾಗಿಂತ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ನೀವೇ ಹೀರೋಯಿನ್ ಆಗ್ಬೋದಿತ್ತು ಮೇಡಮ್. ಹಾಂ, ಈಗ ಬ್ಯೂಟಿ ಅನ್ನೋದು ಏನಂದರೆ ಇಟ್ ಇಸ್ ಎಕ್ಸ್ಕ್ಲೂಸಿವ್ ಫಾರ್ ಎಲ್ಲರಿಗೂ ಅವ್ರವ್ರದ್ದೇ ಆದಂತಹ ಒಂದು ಲೈಕ್ ಆ ಪ್ರಿಟಿನೆಸ್ ಇರುತ್ತೆ, ಬ್ಯೂಟಿ ಅಂತ ಇರುತ್ತೆ. ಗೀತಾ ಸಹ ಒಳ್ಳೆ ಹುಡುಗಿ ಆ್ಯಕ್ಚುಲಿ, ಈವನ್ ಅವಳು ಪ್ರಿಟಿ ಆಗಿದ್ದಾಳೆ. ನೀವು ಕಂಪ್ಯಾರಿಸನ್ ಕೊಡ್ತಾ ಇದ್ದೀರಾ, ಖಂಡಿತ ನನಗೆ ಅರ್ಥ ಆಗುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಹೀರೋಯಿನ್, ಎಸ್ ಹೀರೋಯಿನ್ ಆಗೋಣ. ನಾನು ಹೇಳಿದ ಹಾಗೆ ಮುಂದೆ ಬರುವಂಥ ಪ್ರಾಜೆಕ್ಟ್ಸು, ಆ ಒಂದು ಸ್ಟೋರಿ ಲೈನ್ ಮೇಲೆ ನಾನು ಪಾತ್ರಗಳನ್ನ ಖಂಡಿತ ತಗೊಳ್ತೀನಿ. ನಿಮ್ಮ ಮುಂದೆ ಆ ಒಂದು ಪಾತ್ರದಲ್ಲೂ ಸಹ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಯುವರ್ ಮದರ್ ಟಂಗ್. ನನ್ನ ಮದರ್ ಟಂಗ್ ಕನ್ನಡ.
ನೇಟಿವ್ ಚಿಕ್ಕಮಗಳೂರು, ಆಗಲೇ ಹೇಳ್ದ ಹಾಗೆ. Your dressing sense is super. Oh, your acting is very beautiful. Best villain forever in Geeta serial. Yes, thank you. ಎಷ್ಟೊಂದು ಅವಾರ್ಡ್ಗಳು ಕೊಡ್ತಾ ಇದ್ದೀರಾ ನೀವೇ ಇಲ್ಲಿ ನನಗೆ ಕಾಂಪ್ಲಿಮೆಂಟ್ಸಲ್ಲಿ. ಓ, ದಿಸ್ ಇಸ್ ಲೈಕ್ ಮೋರ್ ದೆನ್ ಅನ್ ಅವಾರ್ಡ್ ಫಾರ್ ಮಿ. ನನಗಿದು ಅವಾರ್ಡ್ಗಿಂತ ಜಾಸ್ತಿ ನೀವು ಕೊಡ್ತಾ ಇರೋ ಕಾಂಪ್ಲಿಮೆಂಟ್ಸ್ ತುಂಬಾ ಖುಷಿ ಆಗ್ತಾ ಇದೆ. ಯುವರ್ ಆ್ಯಕ್ಟಿಂಗ್ ಇಸ್ ಸೂಪರ್, ವಾಯ್ಸ್ ಸೂಪರ್, ಥ್ಯಾಂಕ್ ಯು. ಕೆಲವರು ಈ ಕಾಂಪ್ಲಿಮೆಂಟನ್ನು ನನ್ನ ನೆನಪಿದೆ, ನಿಮ್ಮ ವಾಯ್ಸಿಂದ ನೀವು ತುಂಬ ಅದ್ಭುತವಾಗಿ ನಮ್ಮ ವಾಯ್ಸ್ ಕೇಳೋದಕ್ಕೋಸ್ಕರ ಸೀರಿಯಲ್ ನೋಡ್ತೀವಿ ಅಂತ ಹೇಳಿರೋದು. ಧನ್ಯವಾದ. ಇವತ್ತು ದಯವಿಟ್ಟು 8 ಗಂಟೆಗೆ ಮರಿದ ಹಾಗೆ ನೀವು ಗೀತಾ ಮಹಾಸಂಚಿಕೆಯನ್ನು ನೋಡಿ ಎಲ್ಲರೂ ಸಹ ಎಂಜಾಯ್ ಮಾಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್, ಸಂಡೇ ಆದರೂ ಸಹ ಇವತ್ತು ಮಹಾಸಂಚಿಕೆ ಪ್ರಸಾರ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಸಹ ನೋಡಿ. ಹಾಗೆ ಆ್ಯಕ್ಟಿಂಗ್ ಇಸ್ ಸೂಪರ್, ಸಿತಾರಾ ಕಾಮಿಡಿ ಇಸ್ ವೆರಿ ಬ್ಯೂಟಿಫುಲ್. ಸಿದ್ದು ಅವ್ರು ಹೇಳ್ತಿದ್ದಾರೆ ನಿಮ್ಮ ಹಾಗೂ ನಿಮ್ಮ ತಮ್ಮನ ಕಾಂಬಿನೇಷನ್ ಸೂಪರ್. ಖಂಡಿತ. ಕಲರ್ಸ್ ಕನ್ನಡದಲ್ಲಿ ನಿಮ್ಮ ಸೀರಿಯಲ್ ಫಸ್ಟ್ ಈಗ. ಓಕೆ, ಕಲರ್ಸ್ ಕನ್ನಡದಲ್ಲಿ ಹೌದು ಇದೇ ಸೀರಿಯಲ್, ಬಟ್ ಬೇರೆ ಚಾನಲ್ಗಳಿಗೆ ಮುಂಚೆ ಮಾಡಿದ್ದೀನಿ. ಯು ಲುಕ್ ಬ್ಯೂಟಿಫುಲ್ ವಿತೌಟ್ ಮೇಕಪ್. ಮಂಜುನಾಥ್ ಅವ್ರು ಹೇಳ್ತಿದ್ದಾರೆ, ಹೌದು ನಮ್ಮ ಡ್ಯಾಡಿನೂ ಇದೇ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ಮೇಕಪ್ ಇಲ್ಲದೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ ಮಗಳೇ ಅಂತ. ಸೊ ಮೇಕಪ್ ಹಾಕಿದಾಗ ಒಂದು ರೀತಿ ಇಷ್ಟಪಡ್ತಾರೆ, ಮೇಕಪ್ ಇಲ್ಲದೆ ಇರುವಾಗ ಇನ್ನೊಂಥರ ಎಲ್ಲರೂ ಸಹ ಇಷ್ಟಪಡ್ತಾರೆ. ಇದು ತುಂಬಾ ಟ್ರೂ ಕಾಂಪ್ಲಿಮೆಂಟ್ ನನಗೆ ಸಿಕ್ಕಿರೋದು, ವಿತೌಟ್ ಮೇಕಪ್ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಯು ಆ್ಯಕ್ಟಿಂಗ್ ಇಸ್ ವೆರಿ ಗುಡ್ ಮ್ಯಾಮ್. ಪ್ಲೀಸ್ ಟೇಕ್ ಆಲ್ ಪ್ರಿಕಾಷನ್ಸ್ ವೈಲ್ ಶೂಟಿಂಗ್ ಅಂತ. ಖಂಡಿತ. ಪದ್ಮಶ್ರೀ ಅವರೇ, ಎಷ್ಟು ರೆಸ್ಪಾನ್ಸಿಬಲ್ ವ್ಯೂವರ್ಸ್, ಎಷ್ಟು ಪ್ರೀತಿಯಿಂದ, ಎಷ್ಟು ಕೇರಿಂಗ್ ಆಗಿ ನಿಮ್ಮ ಕಾಂಪ್ಲಿಮೆಂಟ್ಸ್ ಬರ್ತಾರೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ದಿಸ್ ರಿಯಲಿ ಮೇಡ್ ಮೈ ಡೇ ಆ್ಯಕ್ಚುಲಿ. ವೆರಿ ನೈಸ್ ನೆಗೆಟಿವ್ ರೋಲ್ ಮೇಡಮ್. ನಿಮ್ಮ ಕಣ್ಣು ಸಖತ್ತಾಗಿದೆ ಅಂತ ಬಸವ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಓಕೆ, ಬ್ಯೂಟಿಫುಲ್ ಕಮೆಂಟ್ಸ್ ಐ ಆಮ್ ಗೆಟ್ಟಿಂಗ್. ವೆರಿ ಥ್ರಿಲ್ಲಿಂಗ್ ಕಮೆಂಟ್ಸ್ ಇದೆ. ಎಲ್ಲ ಆನ್ಸರ್ ಮಾಡಬೇಕು ಅಂತಲೂ ಆಸೆ ಆಗ್ತದೆ, ಬಟ್ ಎಲ್ಲ ಆನ್ಸರ್ ಮಾಡೋದಕ್ಕಾಗೋದಿಲ್ಲ ಟೈಮ್ ಕನ್ಸ್ಟ್ರೇಂಟಿಂದ. ನನ್ನ ರಿಯಲ್ ನೇಮ್ ಶರ್ಮಿತಾ ಗೌಡ. ಯುವರ್ ಕಾಂಬಿನೇಷನ್ ವಿತ್ ಗೀತಾ ಇಸ್ ಸೂಪರ್. ಥ್ಯಾಂಕ್ ಯು ಮೇಡಮ್. ನಿಮಗೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ಇಂಟ್ರೆಸ್ಟ್ ಇದೆ? ನನಗೆ ಆ್ಯಕ್ಟಿಂಗ್ ಬಿಟ್ಟು ಕುಕಿಂಗ್ ತುಂಬ ಇಂಟ್ರೆಸ್ಟ್ ಇದೆ. ಹಾಗೆ ಮನೇನ ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಳ್ಳೋವಂಥ ಒಂದು, ನನಗೆ ಅದು ಕಾಯಿಲೆನೋ ಏನೋ ಗೊತ್ತಿಲ್ಲ, ಬಟ್ ಎಸ್ ಅದೊಂದು ತುಂಬ ಇಷ್ಟಪಡ್ತೀನಿ. ಸ್ಪೆಷಲಿ ಎಸ್ ಮನೇನ ತುಂಬ ನೀಟಾಗಿ ಇಟ್ಕೋಬೇಕು ಅನ್ನೋದು ನನಗೆ ಅದೊಂದು ಇಂಟ್ರೆಸ್ಟು. ಎಸ್ ಕುಕಿಂಗ್ ಅಂತೂ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗೆ ಮಾತು ಸ್ವಲ್ಪ ಜಾಸ್ತಿ ಆಡ್ತೀನಿ. Your brother combination is good. Okay, you're so young. How come you be mom? Yes, ಆಗಲೇ ಹೇಳಿದ್ದೀನಿ ನಾನು ನಿಮ್ಗೆ, ಜಸ್ಟಿಫಿಕೇಶನ್ ಕೊಟ್ಬಿಡ್ತೀನಿ ಆನ್ಸರಲ್ಲೇ ನಾನು. ಯು ರಾಕ್ ಇನ್ ಗೀತಾ ಸೀರಿಯಲ್. ಥ್ಯಾಂಕ್ ಯು, ಧನ್ಯವಾದಗಳು. ಓ ಗಾಡ್, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ ಆ್ಯಂಡ್ ಸ್ಮೈಲ್? ಒಳ್ಳೆ ಮನಸ್ಸಿದ್ದಲ್ಲಿ ಎಲ್ಲದೂ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೆ ವೈಬ್ಸ್ನ ಸೆಂಡ್ ಮಾಡಿ. ಸೊ ಖಂಡಿತ ನೀವು ಸಹ ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಅದಕ್ಕಿಂತ ಇನ್ನೂ ಏನು ಸೀಕ್ರೆಟ್ ಏನಿಲ್ಲ ಇದರಲ್ಲಿ. ಹೌ ಇಂಪಾರ್ಟೆಂಟ್ ಇಸ್ ದಿಸ್ ರೋಲ್ ಫಾರ್ ಯು ಮೇಡಮ್? ದಿಸ್ ಇಸ್ ಅ ಗುಡ್ ಕ್ವೆಶ್ಚನ್ ಆ್ಯಕ್ಚುಲಿ. ಈ ರೋಲ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡೋದು ಎಸ್ ಹೌದು ನ್ಯಾಚುರಲ್ ಆಗಿರುತ್ತೆ, ಬಟ್ ಕೆಟ್ಟ ಕೆಲಸನ ತುಂಬ ಒಳ್ಳೆ ವ್ಯಕ್ತಿಗಳು ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟವಾದ ಕೆಲಸ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಯಾಕಂದ್ರೆ ಸುಳ್ಳು ಹೇಳ್ಬೇಕಾದ್ರೆ ಅಷ್ಟು ತುಂಬ ನೀಟಾಗಿ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಬೇಸಿಕ್ಲಿ ನನ್ನ ವಿಲನ್ ಪಾತ್ರನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಬಹಳ ಜನ ಕೇಳ್ತಾ ಇದ್ರು, ನೀನು ವಿಲನ್ ಪಾತ್ರ ಮಾಡ್ತಿದ್ಯಾ, ಅದು ಹೇಗೆ, ಯು ಆರ್ ಸೋ ಸ್ವೀಟ್ ಆ್ಯಂಡ್ ಯು ಆರ್ ಸೋ ಲೈಕ್ ತುಂಬಾ ಟ್ರೂತ್, ಜಾಸ್ತಿ ನಿಜಾನೇ ಮಾತಾಡ್ತೀಯ ನೀನು ಅಂತ. ಸೊ ಇದೂ ಇಟ್ ಇಸ್ ಟೋಟ್ಲಿ ಆಪೋಸಿಟ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ಗೆ. ಸೊ ದಿಸ್ ರೋಲ್ ಇಸ್ ರಿಯಲಿ ಇಂಪಾರ್ಟೆಂಟ್, ಯಾಕಂದರೆ ನಾನು ಅದರಲ್ಲಿ ಜನಗಳನ್ನ ಮೆಚ್ಚಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಅದ್ಭುತವಾದ ಕಾಂಪ್ಲಿಮೆಂಟ್ಸ್ ಇವತ್ತು ನನಗೆ ಸಿಗ್ತಾ ಇದೆ ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಸ್ ಆ್ಯಕ್ಟರ್ ನನಗಿದು ಒಂದು ಒಳ್ಳೆ ಅದ್ಭುತವಾದ ಎಸ್ ಕಾಂಪ್ಲಿಮೆಂಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಭಾಳ ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ವಿಜಯ್ ಆ್ಯಕ್ಟಿಂಗ್ ಇಸ್. ಗೀತಾನೂ ಲೈವ್ ಕರ್ಕೊಂಡು ಬನ್ನಿ, ಖಂಡಿತ ಅವ್ರನ್ನೂ ಲೈವ್ ಕರ್ಕೊಂಡು ಬರೋಣ ಯಾವಾಗಲಾದರೂ. ಓಕೆ, ಬಿ ಪಿ ಶ್ರೀನಿವಾಸ್ ಅವ್ರಿಗೂ ಸಹ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. ಬ್ಯೂಟಿಫುಲ್ ಆ್ಯಕ್ಟಿಂಗ್, ಯೋರ್ ಕಿಲ್ಲಿಂಗ್ ಬೈ ಯೋರ್ ಐಸ್ ಮೇಡಮ್, ಪ್ರಶಾಂತ್ ಅವ್ರು ಹೇಳ್ತಾ ಇದ್ದಾರೆ. ಓಕೆ ಆ್ಯಂಡ್ ಓಕೆ ಎಷ್ಟು ಅದ್ಭುತವಾದ ಕಮೆಂಟ್ಸ್. ನನಗೆ ಐ ಆಮ್ ನಾಟ್ ಏಬಲ್ ಟು ಮಿಸ್ ದೀಸ್ ಕಮೆಂಟ್ಸ್. ಯಾಕಂದರೆ ಲೈವ್ ಬಂದಾಗ ನಿಮ್ಮೆಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸಿಗೋವಂಥ ಚಾನ್ಸ್ ಇದು. ಗೀತಾ ಸೀರಿಯಲ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಯು ಮೇಡಮ್, ಮಹೇಶ್ ಅವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ. ಇಲ್ಲಿ ಯಾವ ಒಂದು
ಪಿಲ್ಲರ್ನು ತೆಗೆದು ಹಾಕೋದಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ಆರ್ಟಿಸ್ಟ್, ನಾನು ಆಗಲೇ ಹೇಳ್ದಂಗೆ ಬ್ಯೂಟಿಫುಲ್ ಕಾಸ್ಟಿಂಗ್. ಆ್ಯಕ್ಚುಲಿ ನಮ್ಮ ಟೀಮ್ಗೆ ನಾವು ಧನ್ಯವಾದ ಹೇಳಬೇಕು. ರಾಮ್ಜಿ ಸರ್, ಗಗನ ಎಂಟರ್ಪ್ರೈಸಸ್ಗೂ ಸಹ ನಾವು ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ಯಾಕಂದರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಲರ್ಸ್ ಕನ್ನಡಗೂ ಸಹ ಎಲ್ಲರಿಗೂ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಪ್ಲೇಸಲ್ಲಿ ಪ್ರತಿಯೊಬ್ಬರನ್ನೂ ಇಲ್ಲಿ ಕಾಸ್ಟ್ ಮಾಡಿದ್ದಾರೆ. ಪಾತ್ರನ ಎಲ್ಲರೂ ಸಹ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಕೂರಿಸಿದ್ದಾರೆ. ಸೊ ಇಲ್ಲಿ ಯಾರು ಇಲ್ಲ ಅಂದರೂ ಇಟ್ ಈಸ್ ಇನ್ಕಂಪ್ಲೀಟ್ ಆ್ಯಕ್ಚುಲಿ. ಅದರಲ್ಲೂ ನೀವು ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದೀರ ಅಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ತುಂಬ ಧನ್ಯವಾದ. ಗುಡ್ ನೇಮ್ ಆ್ಯಂಡ್ ಬ್ಯೂಟಿ ಸೀಕ್ರೆಟ್ ಆಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ. ಆ್ಯಕ್ಟಿಂಗ್ ಸೂಪರ್. ಹಾಂ, ಹೈ, ಡೋಂಟ್ ಯು ಥಿಂಕ್ ದ ಸೀಕ್ವೆನ್ಸಸ್ ಆರ್ ವೆರಿ ಅನ್ಯಾಚುರಲ್ ಆ್ಯಂಡ್ ಅನ್ರಿಯಲ್ ಆ್ಯಂಡ್ ಚೈಲ್ಡಿಶ್? ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಒಂದು ಬ್ಯೂಟಿಫುಲ್ ಕ್ವೆಶ್ಚನ್. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಬಂದಾಗ ನಾವು ಎಲ್ಲದರಲ್ಲೂ ಲಾಜಿಕ್ನ ಹುಡ್ಕೊಂಡು ಹೋದರೆ ತಪ್ಪಾಗುತ್ತೆ. ಎಸ್, ಕೆಲವೊಂದು ಇಲ್ಲಾಜಿಕಲ್ ಆಗೇ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನಮ್ಗೆ ಏನಾಗುತ್ತೆ ಅಂದರೆ, ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಅಂದರೆ ಅದನ್ನು ನೋಡಿ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇದು ನನ್ನ ಅಭಿಪ್ರಾಯ ಆ್ಯಸ್ ಅ ವ್ಯೂವರ್. ನೀವು ಕೇಳಿರೋದು ಬಹಳ ಅದ್ಭುತವಾದ ಕ್ವೆಶ್ಚನ್. ಯಾಕಂದರೆ ತುಂಬ ಜನ ಹೇಳ್ತಾರೆ, ಹಿಂಗೆ ಮಾಡಿಬಿಡ್ತಾರಾ, ಹಂಗೆ ಮಾಡಿಬಿಡ್ತಾರಾ, ಇದರಲ್ಲಿ ನೋಡೋ ಲಾಜಿಕ್ಕೇ ಇಲ್ಲ ಅಂತ. ಖಂಡಿತ ಬಹಳ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗೆ ಲಾಜಿಕ್ ಇರೋದೇ ಇಲ್ಲ ಆ್ಯಕ್ಚುಲಿ. ಆ ರೀತಿ ಲಾಜಿಕ್ನ ಹುಡುಕೊಂಡು ಹೋದರೆ ನೀವು ಬಹಳ ಸೀರಿಯಸ್ ಆಗಿ ನೀವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಆ ಒಂದು ಸೀಕ್ವೆನ್ಸ್ನ. ಸೊ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ದೆ ಆ ಒಂದು ಅನ್ರಿಯಲಿಸ್ಟಿಕ್ ಆಗಿರುವಂತಹ ಆ ಒಂದು ನೀವು ಹೇಳಿದಾಗೆ ಅನ್ಯಾಚುರಲ್ ಹಾಗೂ ಚೈಲ್ಡಿಶ್ ಆಗಿರುವಂತಹ ಒಂದು ಸೀಕ್ವೆನ್ಸ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಹೇಗೆ ಫ್ರೇಮಿಂಗ್ ಆಗಿದೆ, ಅದು ಆ ಸೀಕ್ವೆನ್ಸ್ನ ಹೇಗೆ ಮಾಡಿದಾರಲ್ಲ ಅಂತ ನೀವು ಅದನ್ನ ಎಂಜಾಯ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಯು ವಿಲ್ ರಿಯಲಿ ಎಂಜಾಯ್ ದ್ಯಾಟ್. ಯಾಕಂದರೆ ಈ ಒಂದು ಕೆಲವೊಂದು ಸೀಕ್ವೆನ್ಸ್ಗಳು ಬಂತು, ಹೌದು, ಇಟ್ ವಾಸ್ ಅನ್ರಿಯಲಿಸ್ಟಿಕ್, ಇಟ್ ವಾಸ್ ಅನ್ಯಾಚುರಲ್, ಬಟ್ ನಾವು ಆ ಸೀಕ್ವೆನ್ಸ್ಗಳನ್ನ ಮಾಡುವಾಗ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಅದು ಫನ್ನಿಯಾಗಿ. ಈಗ ಸೇ ಫಾರ್ ಎಕ್ಸಾಂಪಲ್ ಟಾಮ್ ಆ್ಯಂಡ್ ಜೆರಿ, ಅದು ಫನ್ನಿಯಾಗಿ ಬರುತ್ತೆ. ಅದರಲ್ಲೆಲ್ಲ ಲಾಜಿಕ್ ಹುಡ್ಕೊಂಡು ಹೋಗೋಕ್ಕಾಗುತ್ತಾ? ಅದು ಎಷ್ಟು ಸರಿ ಸಾಯಿಸಿ ಎಷ್ಟು ಸರಿ ಬದುಕಿಸಿರ್ಬೋದಲ್ವಾ ಅದು ಹಾಗಿದ್ರೆ. ಸೊ ವಿ ಕಾಂಟ್ ಫೈಂಡ್ ಲೈಕ್ ಲಾಜಿಕ್ ಇನ್ ದ್ಯಾಟ್, ಬಟ್ ಎಲ್ಲರೂ ಸಹ ಎಂಜಾಯ್ ಮಾಡ್ತೀವಿ. ಸೊ ಆ ರೀತಿ ಟ್ರೈ ಟು ಫೈಂಡ್ ಸಚ್ ಥಿಂಗ್ಸ್. ನೀವು ಯಾವುದೇ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ನ ನೋಡುವಾಗ ಅನ್ರಿಯಲಿಸ್ಟಿಕ್ ಆಗಿದ್ರೂ ಸಹ ಅದರಲ್ಲಿ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದನ್ನ ಆ ಮೊಮೆಂಟಿಗೆ ಎಂಜಾಯ್ ಮಾಡಿ ಬಿಟ್ಬಿಡಿ. ಸೊ ಹಾಗಿದ್ದರೆ ನೀವು ಎಲ್ಲ ಥರ ಪ್ರೋಗ್ರಾಮ್ಸ್ನೂ ಎಂಜಾಯ್ ಮಾಡ್ತೀರಾ. ಮೇಕಪ್ ಇಲ್ಲದೆ ಮಾಡಿದ್ರೆ ತುಂಬ ಗಾರ್ಜಸ್ ಆಗಿ ಕಾಣ್ತಾ ಇದ್ದೀರಾ ಮೇಡಮ್. ಓಕೆ, ಥ್ಯಾಂಕ್ ಯು, ಯು ಆ್ಯಕ್ಟ್ ಸೋ ವೆಲ್. ಓಕೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾ ಅವರು. ಗೀತಾ, ಓ ಮೈ ಗಾಡ್, ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಮುಂದೆ ಹೀಗೆ ಇನ್ನೂ ಅದ್ಭುತವಾಗಿ ಒಂದು ಟ್ರೆಂಡ್ ಸೆಟ್ಟರ್ ಆಗಿ ಇನ್ನೂ ಅದ್ಭುತವಾಗಿ ಕಾಸ್ಟ್ಯೂಮ್ನ ಹಾಕಬೇಕು, ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ ಆಗ್ತದೆ ನನಗೆ. ವೆಬ್ ಸೀರೀಸ್ ಮಾಡಿ, ಯುವರ್ ಫೇಸ್ ಲುಕ್ಸ್ ಲೈಕ್ ಅ ಕಾಪ್ ರೋಲ್ ಇಸ್ ಸೂಟಬಲ್ ಫಾರ್ ಯು ಅಂತ. ಎಸ್, ಖಂಡಿತ, ಐ ಆಮ್ ಲುಕಿಂಗ್ ಫಾರ್ವರ್ಡ್. ನಾನು ಸಹ ಇನ್ನೂ ಅದ್ಭುತವಾದ ಪಾತ್ರಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೂ ಆ ಒಂದು ಫೈರ್ ಇದೆ, ನನ್ನಲ್ಲಿರೋಂಥ ಟ್ಯಾಲೆಂಟ್ನ ಇನ್ನೂ ಬೇರೆ ರೀತಿ ಪೋರ್ಟ್ರೇ ಮಾಡಬೇಕು ಅಂತ. ಬೈ ಗಾಡ್ಸ್ ಗ್ರೇಸ್ ಅಂತ ಒಂದು ಅದ್ಭುತವಾದ ಅವಕಾಶಗಳು ಬಂದರೆ ಖಂಡಿತ ನಾನು ಬಿಡೋದಿಲ್ಲ. ಎಟ್ ದ ಸೇಮ್ ಟೈಮ್ ಐ ವಿಲ್ ಬಿ ಅ ವೆರಿ ಗುಡ್ ಎಂಟರ್ಟೈನರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಫ್ ಗೀತಾ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಹೊತ್ತು ಮಾತಾಡ್ತಾ ಇದ್ದೀನಿ. ಹೀಗೆ ಮಾತಾಡ್ತಾ ಇದ್ರೆ ಪ್ರಾಬ್ಲಿ ನೀವೆಲ್ಲ ನಮ್ಮದು ದಾವಣಗೆರೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಯಾರೋ ಪವನ್ ಅವರು. ಓಕೆ, ದಟ್ಸ್ ನೈಸ್. ಓಕೆ, ನಾನು ಹೀಗೆ ಮಾತಾಡ್ತಾ ಇದ್ರೆ 8 ಗಂಟೆ ಆಗಿಬಿಡುತ್ತೆ ಬಹುಶಃ. ಸೊ ಹಾಗಾಗಿ ನೀವು ನಮ್ಮ ಮಹಾಸಂಚಿಕೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಸೊ ಒನ್ಸ್ ಅಗೇನ್ ಎಲ್ಲರೂ ಸಹ ಫೈನಲ್ ಆಗಿ ಒಂದು ವಿಷಯ, ಬಹಳಷ್ಟು ಜನಕ್ಕೆ ಸಾರಿ, ನಾನು ತುಂಬ ಚೆನ್ನಾಗಿರೋ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ. ಸಾರಿ, ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಒಂದು ಜಸ್ಟಿಫೈಬಲ್ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಪ್ರತಿಯೊಬ್ಬರಿಗೂ ಈಗ ಫೈನಲ್ ಆಗಿ ಒಂದು ಸೀರಿಯಸ್ ನೋಟ್ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹ ಸೇಫ್ ಆಗಿರಿ. ಯಾಕಂದರೆ ಕೊರೋನಾ ಅನ್ನೋದು ನಮಗೇನು ಹೊಸದಲ್ಲ. ನಾವು ಹೋದ ವರ್ಷದಿಂದನೇ ಇದನ್ನು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬಹಳಷ್ಟು ನೋವಾಗಂತಹ ಸಂಗತಿಗಳು ನಡೆದಿದೆ ಇದರಿಂದ. ಸೊ ಎಲ್ಲರೂ ಸಹ ಇದನ್ನ ಅವೇರ್ನೆಸ್ ಇಟ್ಕೊಂಡ್ಬಿಟ್ಟು ದಯವಿಟ್ಟು ಹುಷಾರಾಗಿರಿ. ಗೌರ್ಮೆಂಟಿಂದ ಬರ್ತಾ ಇರುವಂಥ ರೂಲ್ಸ್ನ ಫಾಲೋ ಮಾಡಿ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲಿರುವಂಥ ಸ್ವಂತ ಒಂದು ಅವೇರ್ನೆಸ್ಸಿಂದ ಇದನ್ನು ಸಾಧ್ಯವಾದಷ್ಟು ತಡೆಗಟ್ಟೋಕ್ಕೆ ನೋಡಿ. ಈಸಿಯಾಗಂತೂ ದಯವಿಟ್ಟು ತಗೋಬೇಡಿ. ಮಾಸ್ಕ್ ಹಾಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇರೋವಂಥವರು ದಯವಿಟ್ಟು ಮನೆಯಲ್ಲಿ ಹುಷಾರಾಗಿ ಲಾಕ್ಡೌನ್ ಇರೋ ತನಕ ರೂಲ್ಸ್ನ ಫಾಲೋ ಮಾಡ್ಕೊಂಡು ಮನೆಯಲ್ಲಿರಿ. ಹಾಗೆ ಬಹಳಷ್ಟು ಜನಕ್ಕೆ ಅನಿವಾರ್ಯತೆ ಅಥವಾ ಅವಶ್ಯಕತೆಯಿಂದ ಹೊರಗಡೆ ಹೋಗಬೇಕಾಗಿರುವಂಥ ಸಿಚುವೇಶನ್ ಇರೋರು
ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಸ್ಕ್ ಹಾಕ್ಕೊಂಡು ಹುಷಾರಾಗಿ ನಿಮ್ಮನ್ನು ನೀವು ಸೇಫಾಗಿ ಇರೋದಕ್ಕೆ ಇಷ್ಟಪಡಿ. ಹಾಗೆ ಒನ್ಸ್ ಅಗೇನ್ ನಿಮ್ಮೆಲ್ಲರ ಅದ್ಭುತವಾದ ಕಮೆಂಟ್ಸ್ ಹಾಗೂ ಲೈಕ್ ನೋಡಿ ತುಂಬ ಖುಷಿ ಆಯಿತು ಇವತ್ತು. ಆ್ಯಕ್ಚುಲಿ ನಮ್ಮ ಸೀರಿಯಲ್ನ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ, ಎಷ್ಟು ನಿಮ್ಮ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ ಒನ್ಸ್ ಅಗೇನ್ ಸ್ಟೇ ಸೇಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಫರ್ಗೆಟ್ ಟು ವಾಚ್. 8 ಗಂಟೆಗೆ ನಮ್ಮ ಗೀತಾ ಮಹಾಸಂಚಿಕೆ ಪ್ರಸಾರ ಆಗ್ತಾ ಇದೆ ಇವತ್ತು. ಯಾರು ಮಿಸ್ ಮಾಡದೆ ನೋಡಿ. ಧನ್ಯವಾದ ಕಲರ್ಸ್ ಕನ್ನಡ ಅವ್ರಿಗೂ ಸಹ, ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಹಾಗೂ ನಮ್ಮ ಗೀತಾ ತಂಡದಿಂದ ನಿಮ್ಮೆಲ್ರಿಗೂ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.